ಒಂದು ನಿಮಿಷ ಫ್ರೀ ಆಗಿದ್ರೆ ಈ ವಿಡಿಯೋ ನೋಡಿದ್ರು ಮಾತಾಡೋಣ. ಹಲೋ ಫ್ರೆಂಡ್ಸ್, ನೀವೇ ನನಗೆ ಆನ್ಸರ್ ಕೊಟ್ಟು ಹೆಲ್ಪ್ ಮಾಡಬೇಕು. ನಮ್ಮ ಅಪ್ಪ ನನ್ನ ಜೊತೆ ವಾದ ಮಾಡ್ತಿದ್ದಾರೆ. ಯಾಕಂದ್ರೆ ನಾನು ಹುಟ್ಟಿದ ತಕ್ಷಣನೇ ನಂಗೆ ಜಾತಿ ಬಂತಂತೆ. ಅದನ್ನ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಅಲ್ಲಿಗೆ ಬರೆಸ್ತಾರಂತೆ. ಎಲ್ಲ ಡಾಕ್ಯುಮೆಂಟ್ಸ್ಗಳಲ್ಲೂ ನಾನು ಇಂಥ ಜಾತಿ ಅಂತ ಬರೆಸ್ತಾರಂತೆ. ಎಷ್ಟೇ ಹೇಳಿದ್ರು ಬೇಡ ಬೇಡ ಅಂದ್ರೂ ನಮ್ಮ ಅಪ್ಪ ನನ್ನ ಮಾತೇ ಕೇಳ್ತಿಲ್ಲ. ನನಗೆ ಆ ಜಾತಿ ಅರ್ಥನೂ ಗೊತ್ತಿಲ್ಲ. ನಮ್ಮ ಅಪ್ಪನ ಕೂಡ ಆ ಜಾತಿ ಅರ್ಥ ಗೊತ್ತಿಲ್ಲ. ನಾವು ಯಾಕೆ ಅದೇ ಜಾತಿಲಿ ಇದೀವಿ ಅಂತ ಕೇಳಿದ್ರೆ ನಮ್ಮ ಅಪ್ಪ ಹೇಳಿದ್ರು, ಆಗಿನ ಕಾಲದಿಂದಾನೇ ಒಂದು ಜಾತಿನ ಬರ್ಸಿದೀನಿ, ಅದೇ ಜಾತಿನೂ ಇವಾಗಲೇ ಬರ್ಸಿದೀನಿ ಅಂತ ಹೇಳ್ತಿದ್ದಾರೆ. ಏನ್ ಮಾಡೋದು ಫ್ರೆಂಡ್ಸ್? ನಮ್ಮ ಅಪ್ಪನ ಕಂಟ್ರೋಲಲ್ಲಿ ನಾನು ಇರೋವರೆಗೂ ಆ ಜಾತಿ ಕಂಟ್ರೋಲಲ್ಲಿ ನಾನು ಇರಲೇಬೇಕು. ದಯವಿಟ್ಟು ನೀವೇ ಹೆಲ್ಪ್ ಮಾಡಿ. ನಮಸ್ಕಾರ ಪುಟ್ಟಿ. ನೀನು ನೋಡಿದ್ರೆ ಜಾತಿ ಬೇಡ ಅಂತೀಯ, ಆದ್ರೆ ಜಾತಿ ಗಣತಿ ಮಾಡಿದ್ದೆ ಈ ಸಿದ್ದರಾಮಯ್ಯ. ಇಡೀ ಕರ್ನಾಟಕದಲ್ಲಿ 8 ವರ್ಷ CM ಆಗಿದ್ರು ಸಿದ್ದರಾಮಯ್ಯ, ಯಾರೂ ಇಲ್ಲ. ಅವನ ಮಗ ಎಲೆಕ್ಷನ್ ಗೆಲ್ದೇ ಇದ್ರು ಮಂತ್ರಿ ಮಾಡ್ಕೊಂಬಿಟ್ರು. ಎಷ್ಟು ಸ್ವಾರ್ಥ ಅಲ್ಲ. ಈ ಮಲ್ಲಿಕಾರ್ಜುನ್ ಖರ್ಗೆ ಮೀಸಲಾತಿಯಿಂದ ಬಂದರು, ಪುಕ್ಕಟ್ಟೆ ಹೆಸರು ಹೇಳ್ಕೊಂಡು. ಆದರೆ ಅವನ ಮಗನಿಗೆ ಮೀಸಲಾತಿ ಅಂತೆ, ಅವನಿಗೆ ಪುಕ್ಕಟ್ಟೆ ಕೊಡ್ಬೇಕಂತೆ. ಅವನ ಮೊಮ್ಮಗನಿಗೂ ಮೀಸಲಾತಿ ಅಂತೆ, ಅವನಿಗೆ ಪುಕ್ಕಟ್ಟೆ ಕೊಡ್ಬೇಕಂತೆ. ದೇಶ ಎತ್ತ ಹೋಗ್ತಿದೆ ಪುಟ್ಟಿ. ನೀನು ನೋಡ್ರಿ ಜಾತಿ ಬೇಡ ಅಂತೀಯ. ಮಲ್ಲಿಕಾರ್ಜುನ್ ಖರ್ಗೆ ಸ್ವತಂತ್ರ ಬಂದಾಗ ಬಡವರು, ಇವಾಗ ಕಾರಲ್ಲಿ ಫೀಲ್ಡ್ ತಿರುಗಾಡ್ತಾರೆ. ಅವನ ಮಗನಿಗೆ ಮೀಸಲಾತಿ, ಅವನು ಕಾರಲ್ಲಿ ಫೀಲ್ಡ್ ತಿರುಗಾಡ್ತಾನೆ. ಅವನ ಮೊಮ್ಮಗನಿಗೆ ಮೀಸಲಾತಿ, ಅವನು ಕಾರಲ್ಲಿ ಫೀಲ್ಡ್ ತಿರುಗಾಡ್ತಾನೆ. ಜಾತಿ ಹೆಸರು ಹಿಡ್ಕೊಂಡು ದೋಚ್ಕೊಂಡು ತಿಂತಿದಾರ ಪುಟ್ಟಿ. ನಮಗೂ ಬೇಜಾರಾಗುತ್ತೆ. ನಮ್ಮ ಇಂಡಿಯಾದಲ್ಲಿ ಹುಟ್ಟದ ಜರ್ಮನಿನೋ ಜಪಾನಿನೋ ಅಮೇರಿಕದಲ್ಲಿ ಹುಟ್ಟಿದ್ರೆ ಸುಖವಾಗಿ ಬಾಳ್ಬೋದಿತ್ತು. ನಮ್ಮ ಇಂಡಿಯಾದಲ್ಲಿ ಜಾತಿ ಹೆಸರು ಹೇಳ್ಕೊಂಡು 70 ವರ್ಷದಿಂದ ಅನ್ಯಾಯ ಮಾಡ್ತಿದ್ದಾರೆ. ಮೀಸಲಾತಿ ಹೆಸರು ಹೇಳ್ಕೊಂಡು, ಜಾತಿ ಹೆಸರು ಹೇಳ್ಕೊಂಡು ತುಂಬ ಬೇಜಾರಾಗುತ್ತೆ. ಕೊನೆಗೆ ಒಂದೇ ಮಾತ್ರ ಹೇಳಪಟ್ಟಿ, ದುಡ್ಡಿದ್ದರು ಮೇಲ್ಜಾತಿ, ದಪ್ಪಚರಂದವರು. ಈ ಸಿದ್ದರಾಮಯ್ಯ, ಯಡಿಯೂರಪ್ಪ, ಮೋದಿ, ಅಮಿತ್ ಶಾ, ಅಂಬಾನಿ ಇವರೆಲ್ಲ ಮೇಲ್ಜಾತಿ, ದಪ್ಪಚರಂದವರು. ನಮ್ಮಂಥ ಬಡವರು ಕೆಳಜಾತಿ ಅಷ್ಟೇ. ಬಡವ್ರಿಗೆ ಮೀಸಲಾತಿ ಕೊಡಬೇಕು.